ನೋಡಿ, ಅಧಿವೇಶನ ಶುರುವಾದಾಗಿನಿಂದಲೂ ಕೂಡ ನಿರಂತರವಾಗಿ ಬೆಳಗಾವಿಯಲ್ಲಿ ಪ್ರತಿಭಟನೆಗಳಾಗ್ತಾನೇ ಇದೆ. ಇದೀಗ ವಿದ್ಯುತ್ ಮೀಟರ್ ರೀಡರ್ಗಳನ್ನು ಕಾಯಂಗೊಳಿಸಲು ಆಗ್ರಹವನ್ನು ಮಾಡಲಾಗ್ತಾ ಇದೆ ಅಂತ ಸರ್ಕಾರದ ವಿರುದ್ಧ ಗ್ರಾಮ ವಿದ್ಯುತ್ ಪ್ರತಿನಿಧಿ ಸಂಘ ಪ್ರೊಟೆಸ್ಟ್ ಮಾಡ್ತಾ ಇದೆ. ಬೆಳಗಾವಿಯ ಸುವರ್ಣಸೌಧದ ಬಳಿ ಸದಸ್ಯರಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಎನ್ ವೆಂಕಟೇಶಯ್ಯ ನೇತೃತ್ವದಲ್ಲಿ ಸಿದ್ದರಾಮಯ್ಯಗೆ ಮನವಿಯನ್ನು ಸಲ್ಲಿಸಲಾಗಿದೆ ಅಂತೆ. ಗ್ರಾಮ ವಿದ್ಯುತ್ ಪ್ರತಿನಿಧಿ ಸಂಘದ ರಾಜ್ಯಾಧ್ಯಕ್ಷ ವೆಂಕಟೇಶಯ್ಯ 2003ರಲ್ಲಿ ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಂಡಿದ್ರು. ಗುತ್ತಿಗೆ ಆಧಾರದ ಮೇಲೆ 3800 ಜನರು ಕೆಲಸ ಮಾಡ್ತಾ ಇದ್ದಾರೆ. ಕಂದಾಯ ಇಲಾಖೆ ಹೇಳುವ ಎಲ್ಲ ಕೆಲಸಗಳನ್ನ ಮಾಡಿದ್ದೇವೆ, ಸಮಿತಿ ರಚಿಸಿ ವರದಿ ಕೊಡಿ ಎಂದು ಕೋರ್ಟ್ ಕೂಡ ಕೇಳಿತ್ತು. ಸರ್ಕಾರ ಕೂಡಲೇ ಗುತ್ತಿಗೆ ನೌಕರರನ್ನ ಕಾಯಂಗೊಳಿಸಬೇಕು. ಗ್ರಾಮ ವಿದ್ಯುತ್ ಪ್ರತಿನಿಧಿ ಸಂಘದ ರಾಜ್ಯಾಧ್ಯಕ್ಷರಿಂದ ಈ ಆಗ್ರಹವನ್ನು ಮಾಡಲಾಗಿದೆ. ಸರ್, ನಾವು ಈ ದಿವಸ ಮನವಿ ಕೊಡೋ ಉದ್ದೇಶ ಏನಂದ್ರೆ, ನಾವು ಹಿಂದಿನಿಂದನೂ ಅಂದ್ರೆ 2003ರಿಂದ ಇಲ್ಲಿವರೆಗೂ 23 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ನಾವು ನಮ್ಮ ಈ ದಿವಸ ಮನವಿ ಏನಂದ್ರೆ, ಕೊಟ್ಟಿ ನಮ್ಗೆ ಸಾಕಾಗಿದೆ. ಹಲವಾರು ವರ್ಷದಿಂದ ಕೊಟ್ಟಿ ಸಾಕಾಗಿದೆ. ಹಲವಾರು ಸರ್ಕಾರಕ್ಕೆ ಮನವಿ ಕೊಟ್ಟಿ ಸಾಕಾಗಿದೆ. ಈ ಇವಾಗ ಕೊಡ್ತಾ ಇರೋದು ನಾವು ಕೊನೆ ಫೈನಲ್ ಆಗಬೇಕು. ಉದ್ದೇಶ ಇಷ್ಟೇ, ನಮ್ಮ ಕಾಯ್ಮಾತಿ ಮಾಡಬೇಕು. ಸೊ ನಾವು 2003ರಿಂದ ಇಲ್ಲಿವರೆಗೂ 23 ವರ್ಷದಿಂದ ದುಡಿದಿದ್ದೀವಿ. ನಮಗೆ ಈ ಸರ್ಕಾರ, ಹಿಂದಿನ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ನಮ್ಮನ್ನು ತಗೊಂಡಿತ್ತು. ಇವಾಗಲೂ ಸಹ ಇದೇ ಸರ್ಕಾರ ಇದೆ. ಈ ಸರ್ಕಾರದಿಂದ ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ಮನೆ ಮುಖ್ಯಮಂತ್ರಿ ಇರ್ಬೋದು, ಮನೆ ಜಾರ್ ಸಾಹೇಬರು ಇರ್ಬೋದು, ಅವ್ರಿಗೆ ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ಈ ದಿನ ನಮ್ಮ ಉದ್ದೇಶ ನಮ್ಮ ಕಾಯ್ಮಾತಿ ಮಾಡಬೇಕು ಅಂತ ಉದ್ದೇಶದಿಂದ ನಾವು ಈ ದಿವಸ ಇಲ್ಲಿ ಏನು ಟೆಂಟ್ ಹಾಕಿದೀವೋ ಈ ಟೆಂಟಿನ ಉದ್ದೇಶವಾಗಿರುತ್ತದೆ. ನಮಗೆ ಏನು ನಮ್ಮ ಜೊತೆಲೇ ಮಾಡ್ತಾ ಇರೋಂಥವ್ರಿಗೆ ಮೀಟರ್ ಇಡೋರಿಗೆ ಸುಮಾರು ಎಲ್ಲ ಸೌಲಭ್ಯ ಇದೆ. ನಮ್ಗೆ ಯಾವುದೇ ಸೌಲಭ್ಯ ಇಲ್ಲದಲೇ ಈ ದಿವಸ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸರ್, ನಾವು ಈ ದಿವಸ ಮನವಿ ಕೊಡೋ ಉದ್ದೇಶ ಏನಂದ್ರೆ, ನಾವು